ನಮಸ್ಕಾರ. ಅಮೆರಿಕದ ಹೃದಯದ ಆರೋಗ್ಯದ ಬಗ್ಗೆ ಇವತ್ತು ಮಾತಾಡೋಣ. ಇದು ಬರೀ ಅಂಕಿಅಂಶಗಳ ಕಥೆಯಲ್ಲ, ಬದಲಿಗೆ ಲಕ್ಷಾಂತರ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತಿರೋ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ. ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ಒಂದು ಅಂಶವನ್ನ ಕೇಳಿದ್ರೆ ನಿಜಕ್ಕೂ ಆಘಾತ ಆಗುತ್ತೆ. ಅಮೆರಿಕದಲ್ಲಿ ಪ್ರತಿ 33 ಸೆಕೆಂಡ್ಗೆ ಪ್ರತಿ 33 ಸೆಕೆಂಡ್ಗೆ ಒಬ್ರು ಹೃದಯ ಸಂಬಂಧಿ ಕಾಯಿಲೆಯಿಂದ ಪ್ರಾಣ ಕಳ್ಕೊಳ್ತಾರೆ. ಯೋಚನೆ ಮಾಡಿ, ಈ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಅಂತ. ಇದು ಇವತ್ತು ನಿನ್ನೆ ಕಥೆಯಲ್ಲ. ಕಳೆದ 100 ವರ್ಷಗಳಿಂದ, ಅಂದ್ರೆ ಒಂದು ಶತಮಾನದಿಂದ ಅಮೆರಿಕದಲ್ಲೇ ಸಾವಿಗೆ ನಂಬರ್ 1 ಕಾರಣ ಅಂದ್ರೆ ಅದು ಹೃದಯ ಕಾಯಿಲೆನೇ. ಗಂಡ್ಸರು, ಹೆಣ್ಗಸರು, ಬೇರೆ ಬೇರೆ ಜನಾಂಗದವರು ಎಲ್ರಿಗೂ ಇದೇ ಅತಿದೊಡ್ಡ ಅಪಾಯ. ನಾವು ಹೃದಯ ಕಾಯಿಲೆ ಅಂತ ಸಾಮಾನ್ಯವಾಗಿ ಹೇಳ್ತೀವಲ್ವಾ, ಆದರೆ ಇದರರ್ಥ ಒಂದೇ ಒಂದು ರೋಗ ಅಂತ ಅಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಹಲವಾರು ಸಮಸ್ಯೆಗಳನ್ನು ಒಳಗೊಂಡಿರುವ ಒಂದು ದೊಡ್ಡ ಗುಂಪು. ನೋಡಿ, ಇದರಲ್ಲಿ ಪರಿಧಮನಿಯ ಕಾಯಿಲೆ, ಹೃದಯ ವೈಫಲ್ಯ, ಹೃದಯದ ವಾಲ್ವ್ ಸಮಸ್ಯೆಗಳು, ಹೀಗೆ ಲಿಸ್ಟ್ ದೊಡ್ಡದಿದೆ. ಇವೆಲ್ಲವೂ ಹೃದಯದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರ್ತವೆ. ಆದರೆ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳೋ ಮತ್ತು ಅಷ್ಟೇ ಗಂಭೀರವಾಗಿರೋ 2 ಸಮಸ್ಯೆಗಳ ಬಗ್ಗೆ ಗಮನಹರಿಸೋಣ. ಒಂದು ಪರಿಧಮನಿಯ ಕಾಯಿಲೆ, ಇನ್ನೊಂದು ಹೃದಯ ವೈಫಲ್ಯ. ಸರಿ, ಮೊದಲು ಪರಿಧಮನಿಯ ಕಾಯಿಲೆ ಅಂದ್ರೆ CAD ಬಗ್ಗೆ ನೋಡೋಣ. ಇದನ್ನ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮ ಹೃದಯಕ್ಕೆ ರಕ್ತ ಸಾಗಿಸೋ ಪೈಪ್ಗಳು ಬ್ಲಾಕ್ ಆದ್ರೆ ಏನಾಗುತ್ತೆ, ಅದೇ ಈ ಸಮಸ್ಯೆ. ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದ್ರೆ, ರಕ್ತನಾಳಗಳ ಒಳಗೆ ಕೊಬ್ಬು ಶೇಖರಣೆ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಹೃದಯಕ್ಕೆ ರಕ್ತದ ಹರಿವು ಕಡಿಮೆ ಆಗುತ್ತೆ. ಇದೇ ಪರಿಧಮನೀಯ ಕಾಯಿಲೆ. ಅಮೆರಿಕಾದಲ್ಲಿ ಅತಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಹೃದಯದ ಸಮಸ್ಯೆ ಅಂದ್ರೆ ಇದೇನೆ. ಈ ಕಾಯಿಲೆಯ ನೇರ ಪರಿಣಾಮ ಏನು ಗೊತ್ತಾ? ಹಾರ್ಟ್ ಅಟ್ಯಾಕ್. ಈ ಸಂಖ್ಯೆ ಕೇಳಿದ್ರೆ ನಿಜಕ್ಕೂ ಎದೆ ನುಡುಗುತ್ತೆ. ಅಮೆರಿಕದಲ್ಲಿ ಪ್ರತಿ 40 ಸೆಕೆಂಡಿಗೆ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಡುತ್ತಂತೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದೊಂದು ನಿರಂತರವಾಗಿ ನಡೀತಿರೋ ಆರೋಗ್ಯದ ತುರ್ತು ಪರಿಸ್ಥಿತಿ. ಈ ಕಾಯಿಲೆ ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಕೆಲವು ಪ್ರಮುಖ ಅಂಶಗಳು. ಮೊದಲನೆಯದಾಗಿ, ಹೃದಯ ಸಂಬಂಧಿ ಸಾವುಗಳಲ್ಲಿ 80% ಸಾವುಗಳು ಇದೇ CADಯಿಂದ ಆಗೋದು. 2022ರಲ್ಲಿ ಮಾತ್ರ ಸುಮಾರು 3,70,000ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೊಂದು ಆತಂಕಕಾರಿ ವಿಷಯ ಅಂದ್ರೆ, ಪ್ರತಿ 5 ಹಾರ್ಟ್ ಅಟ್ಯಾಕ್ಗಳಲ್ಲಿ 1 ಸೈಲೆಂಟ್ ಆಗಿರುತ್ತೆ. ಅಂದ್ರೆ ಯಾವುದೇ ದೊಡ್ಡ ಲಕ್ಷಣಗಳೇ ಇರೋದಿಲ್ಲ. ಈ ಚಾರ್ಟ್ ಒಂದು ಕುತೂಹಲಕಾರಿ ವಿಷಯವನ್ನ ತೋರಿಸುತ್ತೆ. ಕ್ಯಾಡ್ ಬರೋ ಅಪಾಯ ಗಂಡಸರು ಮತ್ತು ಹೆಂಗಸರಲ್ಲಿ ಹೇಗೆ ಬೇರೆ ಬೇರೆ ಇದೆ ಅಂತ ನೋಡಿ. ಗಂಡಸರಲ್ಲಿ ಜೀವಮಾನದಲ್ಲಿ ಈ ಸಮಸ್ಯೆ ಬರೋ ಸಾಧ್ಯತೆ 37% ಇದ್ರೆ, ಹೆಂಗಸರಲ್ಲಿ ಅದು ಕೇವಲ 18%. ಅಂದ್ರೆ ಗಂಡಸರು ಈ ವಿಷಯದಲ್ಲಿ ಹೆಚ್ಚು ರಿಸ್ಕಿನಲ್ಲಿದ್ದಾರೆ ಅಂತ ಇತ್ತು. ಸರಿ, ರಕ್ತನಾಳಗಳು ಬ್ಲಾಕ್ ಆಗೋದು ಒಂದು ದೊಡ್ಡ ಸಮಸ್ಯೆ ಆದ್ರೆ, ಹೃದಯದ ಮಾಂಸಖಂಡವೇ ವೀಕ್ ಆದ್ರೆ ಹೇಗಿರುತ್ತೆ? ಹೌದು, ಇದು ನಮ್ಮನ್ನ ಹೃದಯ ವೈಫಲ್ಯ ಅಂದ್ರೆ ಹಾರ್ಟ್ ಫೇಲ್ಯೂರ್ ವಿಷಯಕ್ಕೆ ತಗೊಂಡೋಗುತ್ತೆ. ಇದು ಒಂದೇ ದಿನದಲ್ಲಿ ಆಗೋ ಬದಲಾವಣೆ ಅಲ್ಲ, ಬದಲಿಗೆ ಹೃದಯ ನಿಧಾನವಾಗಿ ದಿನೇ ದಿನೇ ತನ್ನ ಶಕ್ತಿಯನ್ನ ಕಳ್ಕೊಳ್ಳೋ ಪ್ರಕ್ರಿಯೆ. ಹೃದಯ ವೈಫಲ್ಯ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ನಮ್ಮ ದೇಹಕ್ಕೆ ಬೇಕಾದಷ್ಟು ರಕ್ತವನ್ನ ಪಂಪ್ ಮಾಡೋಕೆ ಹೃದಯಕ್ಕೆ ಆಗದೇ ಇರೋ ಸ್ಥಿತಿ. ಇದೊಂದು ದೀರ್ಘಕಾಲದ ಸಮಸ್ಯೆ. ಇದರಲ್ಲಿ ಹೃದಯದ ಪಂಪಿಂಗ್ ಸಾಮರ್ಥ್ಯ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಂಖ್ಯೆ ಕೇಳಿ. ಸದ್ಯ ಅಮೆರಿಕದಲ್ಲಿ 20 ವರ್ಷ ಮೇಲ್ಪಟ್ಟವರಲ್ಲಿ ಸುಮಾರು 6.7 ಮಿಲಿಯನ್ ಅಂದ್ರೆ 67 ಲಕ್ಷ ಜನ ಹಾರ್ಟ್ ಫೇಲಿಯರ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತ ಒಂದು ಅಂದಾಜಿದೆ. ಅಷ್ಟೇ ಅಲ್ಲ, ಈ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ. 2030ರಷ್ಟೊತ್ತಿಗೆ ಈ ಸಂಖ್ಯೆ 8.5 ಮಿಲಿಯನ್ ಅಂದ್ರೆ 85 ಲಕ್ಷಕ್ಕೆ ಹೆಚ್ಚಾಗಬಹುದು ಅಂತ ಅಂದಾಜಿಸಲಾಗಿದೆ. ಇದು ಅಲ್ಲಿನ ಆರೋಗ್ಯ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲಾಗೋದು ಖಂಡಿತ. ಈ ಎಲ್ಲ ಅಂಕಿಅಂಶಗಳ ಹಿಂದೆ ಇರೋದು ಜನರ ಕಥೆಗಳು. ಹಾಗೇನೇ ಈ ಕಾಯಿಲೆಗಳು ಎಲ್ಲರ ಮೇಲೂ ಒಂದೇ ಥರ ಪರಿಣಾಮ ಬೀರಲ್ಲ. ಬೇರೆ ಬೇರೆ ಜನಾಂಗದವರ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಪರಿಧಮನಿಯ ಕಾಯಿಲೆಯಿಂದಾಗುವ ಸಾವುಗಳಲ್ಲಿ ಜನಾಂಗೀಯ ಅಸಮಾನತೆ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಕರಿಯರಲ್ಲಿ ಸಾವಿನ ಪ್ರಮಾಣ 23%ನಷ್ಟಿದ್ರೆ, ಬಿಳಿಯರಲ್ಲಿ ಇದು 18%. ಅಂದ್ರೆ ಈ ಕಾಯಿಲೆ ಬೇರೆ ಜನಾಂಗದವರಿಗಿಂತ ಕರಿಯರ ಮೇಲೆ ಹೆಚ್ಚು ಗಂಭೀರ ಪರಿಣಾಮ ಬೀರ್ತಿದೆ. ಇನ್ನೂ ಆಳವಾಗಿ ನೋಡಿದ್ರೆ, ಹೃದಯ ವೈಫಲ್ಯಕ್ಕೆ ಕಾರಣವಾಗುವ ಮುಖ್ಯ ಅಂಶಗಳಲ್ಲೂ ಜನಾಂಗಗಳ ನಡುವೆ ವ್ಯತ್ಯಾಸ ಇದೆ.
ಕರಿಯರಲ್ಲಿ ಹೈ ಬ್ಲಡ್ ಪ್ರೆಷರ್ ಅಂದ್ರೆ ಅಧಿಕ ರಕ್ತದೊತ್ತಡ, ಹಾರ್ಟ್ ಫೇಲ್ಯೂರ್ಗೆ ಮುಖ್ಯ ಕಾರಣವಾದ್ರೆ, ಬಿಳಿಯರಲ್ಲಿ ಸ್ಥೂಲಕಾಯ ಅಂದ್ರೆ ಒಬಿಸಿಟಿ ಮುಖ್ಯ ಕಾರಣ. ಇದು ತೋರಿಸುತ್ತೆ ರೋಗಕ್ಕೆ ದಾರಿ ಮಾಡ್ಕೊಡೋ ಮಾರ್ಗಗಳು ಕೂಡ ಹೇಗೆ ಬೇರೆ ಬೇರೆ ಆಗಿರ್ಬೋದು ಅಂತ. ಸರಿ, ಇಷ್ಟೆಲ್ಲ ನೋಡಿದ್ವಿ. ಈಗ ಕೊನೆಯದಾಗಿ ಒಟ್ಟಾರೆಯಾಗಿ ಎಲ್ಲಾ ಹೃದಯ ಸಂಬಂಧಿ ಕಾಯಿಲೆಗಳು ಸೇರಿ ಅಲ್ಲಿನ ಆರ್ಥಿಕತೆ ಮತ್ತು ಆರೋಗ್ಯದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ತಿವೆ ಅನ್ನೋದನ್ನ ನೋಡೋಣ. ಕೇವಲ 2020-21 ಅವಧಿಯಲ್ಲಿ ಅಮೆರಿಕದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಮಾಡಿರೋ ನೇರ ಮತ್ತು ಪರೋಕ್ಷ ಖರ್ಚು ಎಷ್ಟು ಕೊಟ್ಟ? ಬರೋಬ್ಬರಿ $417.9 ಬಿಲಿಯನ್. ಇದೊಂದು ಊಹೆಗೂ ಮೀರಿದ ಮೊತ್ತ. ಹಾಗಾದ್ರೆ ಈ ಎಲ್ಲದರಿಂದ ನಾವು ತಿಳ್ಕೋಬೇಕಾದ ಮುಖ್ಯ ವಿಷಯಗಳು ಏನು? 1. ಅಮೆರಿಕದ ವಯಸ್ಕರಲ್ಲಿ ಸುಮಾರು ಅರ್ಧದಷ್ಟು ಜನ ಅಂದ್ರೆ 122 ಮಿಲಿಯನ್ ಜನರಿಗೆ ಈ ಸಮಸ್ಯೆ ಇದೆ. 2. ಪ್ರತಿ ವರ್ಷ 9 ಲಕ್ಷಕ್ಕೂ ಹೆಚ್ಚು ಸಾವುಗಳು ಇದರಿಂದಲೇ ಆಗ್ತಿವೆ. 3. ಎಲ್ಲಾ ಥರದ ಕ್ಯಾನ್ಸರ್ಗಳಿಂದ ಆಗೋ ಸಾವುಗಳನ್ನು ಒಟ್ಟಿಗೆ ಸೇರಿಸಿದ್ರೂ ಹೃದಯ ಕಾಯಿಲೆಯಿಂದ ಆಗೋ ಸಾವುಗಳ ಸಂಖ್ಯೆಯೇ ಜಾಸ್ತಿ. ನೋಡಿ, 1 ಶತಮಾನದಿಂದ ಹೃದಯ ಕಾಯಿಲೆ ಸಾವಿಗೆ ನಂಬರ್ 1 ಕಾರಣವಾಗಿಯೇ ಉಳಿದುಕೊಂಡಿದೆ. ಹಾಗಾದ್ರೆ ಈ ಸಂಖ್ಯೆಗಳನ್ನ ಬದಲಾಯಿಸೋಕೆ, ಈ ಪರಿಸ್ಥಿತಿಯನ್ನ ಸುಧಾರಿಸೋಕೆ ನಿಜವಾಗಿಯೂ ಏನ್ ಮಾಡಬೇಕು? ಇದೊಂದು ನಾವು ನೀವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ.